ನಿಮಗೆ ಅದರ ಇದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಈಗಾಗಲೇ ನಾನು ಅವರ ರೆಪ್ರೆಸೆಂಟೇಷನನ್ನು ಪರಿಗಣಿಸಿ ಸುಮಾರು 90ಕ್ಕೂ ಹೆಚ್ಚು ಜನರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಒಂದೊಂದು ಕೇಸನ್ನು ನಾವು ಪರಿಶೀಲನೆ ಮಾಡ್ತೀವಿ. ಪತಿ ಪತ್ನಿ ಪ್ರಕರಣ ಅಂದರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಸರ್ವಿಸ್ನಲ್ಲಿದ್ದು ಸರ್ವಿಸ್ನಲ್ಲಿ ಒಂದೇ ಊರಿನಲ್ಲಿ ಆಗಬೇಕು ಅಂತ ಹೇಳಿ ಕಾನೂನಿನಲ್ಲಿ ಮಾಡಿದ್ದೀವಿ. ಅದನ್ನು ಸುಲಭನಾಗಿ ಮಾಡ್ತೀವಿ. ಅವ್ರು ಕೇಳ್ತಕ್ಕಂಥದ್ದು ಅದಲ್ಲ. ಅವರು ತಂದೆ ತಾಯಿಗಳು ವೃದ್ಧರಿದ್ದಾರೆ, ನಾವು ಬೆಂಗಳೂರಲ್ಲೇ 15 ವರ್ಷ ಇದ್ದೀವಿ, 20 ವರ್ಷ ಇದ್ದೀವಿ, ನಮ್ಮನ್ನು ಅಲ್ಲಿಗೆ ಟ್ರಾನ್ಸ್ಫರ್ಸ್ ಮಾಡಿಸ್ಕೊಡಿ, ನಮ್ಮ ತಂದೆ ನಮ್ಮ ಕುಟುಂಬದ ಜೊತೆ ಇರ್ತೀವಿ, ನಮ್ಮ ಪತ್ನಿ ಜೊತೆ ಇರ್ತೀವಿ, ಮಕ್ಕಳ ಜೊತೆ ಇರ್ತೀವಿ ಅಂತ ಹೇಳಿ ಆ ಥರದ ಕೇಸ್ಗಳು ಜಾಸ್ತಿ ಇದೆ. ಗಂಡ ಹೆಂಡತಿ ಇಬ್ಬರೂ ಕೂಡ ಸರ್ಕಾರಿ ನೌಕರಿಯಲ್ಲಿದ್ದಾರೆ, ಅವ್ರನ್ನ ಒಂದೇ ಊರಿಗೆ ಹಾಕಬೇಕು ಅನ್ನೋದನ್ನು ಅದರಲ್ಲಿ ಯಾವುದೇ ತೊಂದರೆ ಇಲ್ಲದೆ ನಾವು ಮಾಡಿಕೊಡ್ತೀವಿ, ಮಾಡ್ತಾಯಿದ್ದೀವಿ. 90 ಕೇಸಸ್ ಆಗಲೇ ಈಗ ಇಶ್ಯೂ ಮಾಡಿದ್ದೀವಿ, ಅವರೆಲ್ಲವೂ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಇದು ಪ್ರಾಸೆಸ್ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಅದು ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಅವರು ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ.